ಹಲೋ ಗೈಸ್, ನಾನು ಹೊಸ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೂ 2026ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ರೋಸ್ಟೀಶ್. ಜನವರಿ 1, 2026ಕ್ಕೆ ಮಾಗಡಿ ತಾಲೂಕಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಇಡೀ ಕರ್ನಾಟಕದ ಯೂಟ್ಯೂಬ್ ಕಮ್ಯುನಿಟಿನೇ ಸೇಕ್ ಮಾಡ್ಬಿಡುತ್ತೆ. ಅದೇನಂತ ತಿಳ್ಕೊಳ್ಳೋಕೆ ಮುಂಚೆ ನೀವು ಕಿಡ್ನಾಪಿಂಗ್ ಅಲ್ಲಿ 3 ತರ ಕೇಳಿರ್ತೀರಾ. ಒಂದು ಎತ್ತಾಕೊಂಡು ಹೋಗಿ ದುಡ್ಡು ಡಿಮ್ಯಾಂಡ್ ಮಾಡಿ ದುಡ್ಡು ಇಸ್ಕೊಂಡ್ಮೇಲೆ ವಾಪಸ್ ಬಿಡೋದು, ಇನ್ನೊಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸಾಯಿಸ್ಬಿಡೋದು, ಇನ್ನೊಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಏನೋ ಪಶ್ಚಾತ್ತಾಪ ಆಯ್ತು ಅಂತ ವಾಪಸ್ ತಂದ್ಬಿಡೋದು. ಈ 99.99% ಅಲ್ಲಿ ಇನ್ನು 1% ಉಳಿದಿರುತ್ತಲ್ಲ, ಆ ತರ ಇದು ತುಂಬಾ ರೇರ್ ಕೇಸು. ಬಟ್ ಈಗಾಗಿರೋ ಕೇಸು ಡಿಫರೆಂಟ್. ಈ ಕಿಡ್ನಾಪಿಂಗ್ ಸ್ಟೈಲ್ ಹೆಂಗಿದೆ ಅಂದ್ರೆ, ಕಿರಾತಕದಲ್ಲಿ ಗೂಳಿ ಅಂಡ್ ಗ್ಯಾಂಗ್ ನೇತ್ರ ಅವ್ರ ಅಕ್ಕನ ಎತ್ತಾಕೊಂಡೋಗ್ತಾರಲ್ಲ, ಸೇಮ್ ಬಟ್ ಡಿಫರೆಂಟ್ ಪೀಪಲ್. ಸೊ ಈ ಶಿರಾ ತಾಲೂಕಿಂದ ಒಬ್ಬ ಯೂಟ್ಯೂಬರ್ ಇರ್ತಾನೆ, ರವಿ ಜಮುನಾ ಅಂತ. ಸೊ ಇವನ್ಗೊಬ್ಬ ಫ್ರೆಂಡ್ ಇರ್ತಾನೆ ಮಾಗಡಿ ತಾಲೂಕಲ್ಲಿ. ಅದು ಅವನು ಮೊಬೈಲ್ ಶಾಪ್ ಇಟ್ಕೊಂಡಿರ್ತಾನೆ. ಸೊ ಮೊಬೈಲ್ ಶಾಪ್ ಇಟ್ಕೊಂಡಿರುವಂತ ಅವ್ನ ಫ್ರೆಂಡ್ ಅಂದ್ರೆ ರವಿ ಜಮುನಾ ಫ್ರೆಂಡ್ ಮೊಬೈಲ್ ಶಾಪ್ ಯಾವನ್ ಇಟ್ಕೊಂಡಿರ್ತಾನೆ, ಅವನು ನ್ಯೂ ಇಯರ್ ಪಾರ್ಟಿ ಮಾಡೋಣ ಅನ್ಬಿಟ್ಟು ಅವ್ನ ಫಾರ್ಮ್ ಹೌಸ್ ಅಲ್ಲಿ ಪಾರ್ಟಿ ಅರೇಂಜ್ ಮಾಡ್ತಾನೆ. ಆ ಪಾರ್ಟಿಗೆ ಹೋದಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ರವಿ ಜಮುನಾ, ಸಕ್ರೆನಾಡು ಕೆಂಪ, KR ಪೇಟೆ ಮಂಜುನಾಥ್, ನಮ್ಮ ಕಬ್ಜಾ ಶರಣ್, ರವಿ ಮಂಡ್ಯ ಮತ್ತು ಇನ್ನಿತರ ಯೂಟ್ಯೂಬರ್ಗಳು. ಸೊ ಬಂದಿರೋ ನ್ಯೂಸ್ ಪ್ರಕಾರ ಪಾರ್ಟಿನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ರವಿ ಜಮುನಾ ಅವನ ಕಾರು ನೋಡಿ, ಇದೇ ಅವನ ಕಾರು, ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಈಗ ತಾನೇ ಶೋರೂಮ್ ಇಂದ ಇಳಿಸಿರುವಂತ ಕಾರ್ ಇದು. ಈ ಕಾರಲ್ಲಿ ಹೋಗ್ಬೇಕಾದ್ರೆ ಇವನು ಮತ್ತೆ ಒಂದು 4-5 ಜನ ಕೂತಿದ್ರಂತೆ ಕಾರಲ್ಲಿ. ಸೊ ಇವರೆಲ್ಲ ಹೋಗ್ಬೇಕಾದ್ರೆ ಇವನು ಪಾರ್ಟಿ ಮುಗಿಸ್ಕೊಂಡು ಫಾರ್ಮ್ ಹೌಸ್ ಇಂದಾನೆ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇರೋನು. ಆ ಹುಡುಗಿ ಹತ್ರ ಹೋಗಿ, ಅದು 17 ವರ್ಷದ ಹುಡುಗಿ, ಏನೋ ಅವ್ರ ರಿಲೇಟಿವ್ಸ್ ಮೇಲೆ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅದೇ ಟೈಮಲ್ಲಿ ಈ ನನ್ನ ಮಗನು ಅಲ್ಲಿ ಹೋಗಿ ಫಾರ್ಮ್ ಹೌಸ್ಗೆ ಹೆಂಗ್ ಹೋಗೋದು ಅಂತ ಕೇಳೋಣ. ಆ ಹುಡುಗಿ ಗೊತ್ತಾ ಫಾರ್ಮ್ ಹೌಸ್ ಎಲ್ಲಿ ಇರುತ್ತೆ ಅಂತ. ಸೊ ಆ ಹುಡುಗಿನೂ ಏನೋ ರೆಸ್ಪಾಂಡ್ ಮಾಡಿದ್ರೆ ನಂಗೆ ಡೇಂಜರ್ ಅಂದ್ಬಿಟ್ಟು ಅವಳ ಪಾಡ್ಗಳು ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಇವನೇನ್ ಮಾಡಿರ್ತಾನೆ, ಕಿರಾತಕದಲ್ಲಿ ಗೂಳಿ ನೇತ್ರ ರಕ್ಕನ್ ಎತ್ತಾಕೊಂಡು ಕಾರ್ ಒಡೆ ಕೂರ್ಸ್ಕೊಂಡಿದ್ದಲ್ದೆ ಅಣ್ಣ ಕೆಟ್ಟ ಮಾತಾಡ್ತಾನೆ. ಕೆಟ್ಟ ಮಾತಲ್ಲಿ ಮಾತಾಡಿದಲ್ದೆ ಎಲ್ಗೋ ಒಂದ್ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾನಂತೆ. ಸೊ ಹಿಂಗ್ ಎತ್ತಾಕೊಂಡು ಹೋಗ್ಬೇಕಾದ್ರೆ ಆ ಹುಡುಗಿ ಎಲ್ಲೋ ದಾರಿ ಮಧ್ಯದಲ್ಲಿ ಅವರೆಲ್ಲ ಸುಸುಗಿಂದ ಸ್ಟಾಪ್ ಮಾಡಿದಾಗ ಆ ಹುಡುಗಿ ಏನ್ ಮಾಡಿದಾಳೆ, ಅದೇ ರವಿ ಜಮುನೊಂದು ಫೋನ್ ತಗೊಂಡು ಅವ್ರ ಅಣ್ಣಂಗೆ ಕಾಲ್ ಮಾಡಿ, ಈ ತರ ಎತ್ತಾಕೊಂಡ್ ಬಂದವ್ರಣ್ಣ, ಬಾರಣ್ಣ ಕಾಪಾಡಿ ಅಂತ ಕಾಲ್ ಮಾಡಿರೋದು. ಸೊ ಊರ್ ಜನ ಎಲ್ಲ ಹುಡುಕೊಂಡ್ ಬಂದಾಗ ಈ ಕಾರಲ್ಲಿ ನಿಂತಿತ್ತು, ಆ ಹುಡುಗಿನಲ್ಲಿ ಇತ್ತು. ಸೊ ಹುಡುಗಿನ ರೆಸ್ಕ್ಯೂ ಮಾಡ್ಕೊಂಡು, ನಮ್ಮ ಮನೆ ಹೆಣ್ಮಗಳು ನೀವು ಡ್ರಾಪ್ ಮಾಡಕ್ಕೆ ಅಂತ ಮುಂದ್ ಬಂದ್ರಲ್ಲ, ನಿಮ್ಗೆ ಧನ್ಯವಾದಗಳನ್ನ ಹೆಂಗ್ ಹೇಳ್ಬೇಕು ಗೊತ್ತಾಗಲ್ಲ ಅನ್ಬಿಟ್ಟು ನೀಟಾಗಿ ಧನ್ಯವಾದ ಮಾಡ್ತಾರೆ. ಅದ ಹಿಂಗೆ ಮುಖ, ಮೂತಿ, ಕಾಲು, ಕೈ ಏನೇನ್ ಕಾಣುತ್ತೋ ಎಲ್ಲ ಕಡೆ ವಾಂಚ್ತಾರೆ. ಅವ್ರಿಗೂ ವಾಂಚದಲ್ದೆ ಕಾರು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ, ತುಂಬಾ ಇನ್ನೂ ಅಟ್ರಾಕ್ಟಿವ್ ಮಾಡೋಣ ಅನ್ಬಿಟ್ಟು ಟಿಂಕರಿಂಗ್ ಪೇಂಟಿಂಗ್ ಮಾಡಿ ಕಳಿಸ್ತಾರೆ ಕಾರ್ಗೆ. ನೋಡಿ ಎಷ್ಟು ಚೆನ್ನಾಗಿ ಟಿಂಕರಿಂಗ್ ಪೇಂಟಿಂಗ್ ಮಾಡಿದ್ದಾರೆ ಊರ್ ಜನ. ಅವ್ನ್ ಸೆಕೆಂಡ್ಸ್ ಅಲ್ಲಿ ಮಾರಿದ್ರು ಇವನ್ 15-20 ಲಕ್ಷ ಕಾರು ಪಕ್ಕ. ಈ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ರವಿ ಜಮುನಾ ಹೊಡೆದು ಸ್ಟೇಷನ್ಗೆ ತಕೊಂಡೋದ್ಮೇಲೆ ಸಕ್ರೆನಾಡು ಕೆಂಪ, ಈ ಕಬ್ಜಾ ಶರಣು ಮತ್ತೆ ರವಿ ಮಂಡ್ಯ ಇವರೆಲ್ಲ ಅವನ್ನ ಬಿಡ್ಸಕ್ಕೆ ಅಂತ ಹೋಗ್ತಾರೋ ಅಥವಾ ಅದು ನೀಟಾಗಿ ಗೊತ್ತಿಲ್ಲ ಮಾಹಿತಿ. ಸೊ ಇವು ಜನ ಏನ್ ಗೊತ್ತಾರೆ, ಆ ರಾಸ್ಕಲ್ 3rd ಕ್ಲಾಸ್ ಜೊತೆ ನೀವುಗಳು ಅವ್ನ ಫ್ರೆಂಡ್ಸಾ, ನಿಮ್ಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಬಿಟ್ಟು ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಮನ ತುಂಬಿ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟು ಥ್ಯಾಂಕ್ಸ್ ಹೇಳ್ತಾರೆ. ಅಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ಮೇಲೆ ನಮ್ಮ ಕಬ್ಜಾ ಶರಣು ಆನ್ಲೈನ್ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾನೆ. ಹಾಯ್ ಎಲ್ಲ ನಮಸ್ಕಾರ, ನಾನು ಕಬ್ಜಾ ಶರಣು. ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇಷ್ಟು ದಿನ ಚಾಲೆಂಜ್ಗಳನ್ನ ಮಾಡ್ಕೊಂಡು ಪಾದಯಾತ್ರೆಗಳು ಮಾಡ್ತಿದ್ದ ಪಾದಗಳು ಇವತ್ತು ನಿಂತೋಗ್ಬಿಟ್ಟಿದ್ವು. ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಹೆಣ್ಣು ಕೊಡ್ತಾ ಇದ್ದೀನಿ. 200K ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದೀರಾ. ನಿಮ್ಮ ಒಂದು ಆ ಋಣನ ತೀರ್ಸಕ್ಕಾಗಲ್ಲ. ಏನ್ ಆಕ್ಟಿಂಗ್ ಸರ್ ನೀವು, ನಾನು ನಂಬಕ್ಕೆ ಆಗ್ತಾ ಇಲ್ಲ. ಅಣ್ಣಂಗೆ ಯಾವ ಮಟ್ಟಕ್ಕೆ ಭಯ ಆಗ್ಬಿಟ್ಟಿತ್ತು ಅಂದ್ರೆ, ಗಾಬರಿಗೆ ರವಿ ಜಮುನಾ ಅಂತಾನು ಹೆಸರು ಬರ್ತಿರ್ಲಿಲ್ಲ ಬಾಯಿಗೆ. ಇರ್ತಾರೆ ಆ ಪಾರ್ಟಿಲಿರುವಂತ ಒಬ್ಬ ಹಲ್ಕ ನನ್ ಮಗ, ಅವ್ರ ಯಾರೋ ಜಾಮೂನ್ ಅಂತ ಅವನು, ಜಾಮೂನ್ ಅಂತ ಅವನು ಬೆಳಗಿನ ಜಾವ ಯಾವ್ದೋ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದು ಪಾಪ ಇವನು ಎಷ್ಟು ಯಾವ ಮಟ್ಟಿಗೆ ಬೇಜಾರಾಗ್ಬಿಟ್ಟಿದೆ ಅಂದ್ರೆ, ಪಾಪ ಎಂಡ್ ಆಫ್ ಕಬ್ಜಾ ಚಾಪ್ಟರ್ ಅಂತಾನೆ ಹಾಕ್ಬಿಟ್ಟಿದೆ. ಉಪೇಂದ್ರ ಅವ್ರದ್ದು ಕಬ್ಜಾ ಚಾಪ್ಟರ್ 1, ಇವೊಂದು ಕಬ್ಜಾ ಚಾಪ್ಟರ್ 2 ಮುಗೀತು, ಅಂತಿಮ ಅಧ್ಯಾಯ. ಸೊ ಇದಾದ್ಮೇಲೆ ಸಕ್ರೆನಾಡು ಕೆಂಪಂಗೂ ಹೊಡಿತಾರೆ. ಅದು ಹೆಂಗೆ ಅಂದ್ರೆ, ಸಕ್ರೆನಾಡು ಕೆಂಪ ಊರ್ ಜನರದ ಮುಂದೆನೆ ಹುಡುಗಿ ಬಗ್ಗೆ ಏನೋ ಸ್ವಲ್ಪ ಅಸಭ್ಯವಾಗಿ ಮಾತಾಡಿದಂತೆ, ಅದನ್ನ ಸ್ವಲ್ಪ ಕೆಟ್ಟದಾಗ ಮಾತಾಡಿದಂತೆ. ಅದು ನ್ಯೂಸ್ ಅಲ್ಲಿ ಹಾಕಿರೋದು. ಅದಕ್ಕೆ ಊರ್ ಜನ, ಅಯ್ಯೋ ನಮ್ಮ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿರಲ್ಲ, ಬನ್ನಿ ನಿಮ್ಗೂ ಗೊತ್ತಾಗ್ತಂತ ಹೇಳ್ತೀವಿ ಅಂದ್ಬಿಟ್ಟು ಒಂದೇ ವಂಜಾರೆ ಕುಡ್ದು ಟೈಟ್ ಆಗ್ಬಿಟ್ಟು ಒಂದು ಹುಡುಗಿ ಮೇಲೆ ಕೈ ಹಾಕ್ಬಿಟ್ಟ. ಅವರೆಲ್ಲ ಸೇರ್ಕೊಂಡು ತದ್ಕೊಂಡ್ರು ಹೊಡೆದ್ರು ಹೊಡೆದ್ರು. ಇದಾದ್ಮೇಲೆ ಸಕ್ರೆನಾಡು ಕೆಂಪನು ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟ. ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಈ ವಿಡಿಯೋ ನೀವು ಆಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಯಾವ ತರ ವೈರಲ್ ಆಗ್ತಾ ಐತೆ ನನ್ನ ವಿಡಿಯೋ ಅಂತ. ಅದು ನಾನೇನೆ. ರಾತ್ರಿ ಪಾರ್ಟಿನಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡ್ತಾನೆ. ಆ ತಪ್ಪಿಂದ ನಾವು ನಮ್ ಜೊತೆಲಿ ಇದ್ದು ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅಡ್ಡಾಡಿಸ್ಕೊಂಡೆ ಹೊಡಿಯುವಂತದ್ದು. ಅದು
ಅಂದ್ರೆ ಹೊಡಿಯುವಂತದ್ದು ಪೊಲೀಸ್ನವರು ಬಂದೆ ಪಾಪ ನಮ್ಮನ್ನ ಸೇವ್ ಮಾಡಿದ್ರು, ರಕ್ಷಣೆ ಕೊಟ್ಟು ನಮ್ಮನ್ನ ಊರಿಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಏನ್ ತೊಂದರೆ ಇಲ್ಲ, ಆರಾಮಾಗಿವ್ನಿ, ಚೆನ್ನಾಗಿವ್ನಿ. ಯಾರ್ಯಾರು ಯಾವ್ಯಾವ ತರ ಬರವಣಿಗೆ ಬರ್ಕಂದಿ ವಿಡಿಯೋಗಳ ಪೋಸ್ಟ್ ಮಾಡ್ತಾರೋ ಅದನ್ನ ಗೊತ್ತಿಲ್ಲ. ಸೇಫ್ ಆಗಿವೆ, ಚೆನ್ನಾಗಿವೆ. ಥ್ಯಾಂಕ್ ಯು. ನೋಡಿ, ಕೃತ್ಯ ಮಾಡಿದಂತ ಕಾಮುಕ ವ್ಯಕ್ತಿ ಇವನೇ. ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಸುಂದರ. ನಿಮ್ಗೆ ಯಾವ ಊರಲ್ಲಿ ಹೋದ್ರು ಹೆಣ್ಣು ಕೊಡ್ತಾರೆ, ಯಾಕಂದ್ರೆ ಅಷ್ಟು ಸುಂದರವಾಗಿದ್ದಾನೆ. ಯಾವ್ದೋ ಬಾಲ್ವೀರ್ ಅಂತ ಒಂದು ಕಾರ್ಟೂನ್ ಅಲ್ಲಿ ಕಿನ್ನರ ಅಂತ ಒಂದು ಕ್ಯಾರೆಕ್ಟರ್ ಬಂದಿತ್ತು, ಹಂಗವನೇ ನೋಡಕ್ಕೆ. ಇವನ್ ಅಚೀವ್ಮೆಂಟ್ಸ್ ಗಳು ನೋಡಿ, ಸ್ಪ್ಲೆಂಡರ್ ತಗೊಂಡು ಇಲ್ಲಿಂದ ಲಡಾಖಕ್ಕೆಲ್ಲ ಹೋಗಿದ್ನಂತೆ. ಮುಚ್ಕೊಂಡು ಆ ತರ ಮಾಡ್ಕೊಂಡು ಇರೋದ್ ಬಿಟ್ಟು ಈ ತರ ಎಲ್ಲ ಬೇಕಿತ್ತ? ಅಲ್ಲ, ನ್ಯೂ ಇಯರ್ ಟೈಮಲ್ಲಿ ಬಿಯರ್ ಕೇಸ್ ತರಿಸಬೇಕಾಗಿದ್ದವನು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡು ಹೊರಗಡೆ ಹೊಂಟೋದ್ನಲ್ಲ. ಸೊ ರವಿ ಜಮುನಾ, ಆಲ್ ದ ಬೆಸ್ಟ್. ನಿನ್ನ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಜೈಲಲ್ಲಿ. ಸೊ ಆದಷ್ಟು ಲೇಟ್ ಆಗಿ ಬಾ ಹೊರಗಡೆ. ನೀವೆಲ್ಲ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟೇ ಮಾಡಬಾರ್ದು. ಬೈ, ಟೇಕ್ ಕೇರ್. ಸೊ ಗೈಸ್, ಇವತ್ತಿನ ಟಾಪಿಕ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.